ಒಂದು 2 ಅವರ್ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಯೂಟ್ಯೂಬಲ್ಲಿ ನೋಡ್ತೀವಿ. ಯೂಟ್ಯೂಬಲ್ಲಿ ನ್ಯೂಸು ಮತ್ತು ಎಲ್ಲ ನೋಡ್ಕೊಂಡ್ರೆ ಸಾಕು, ಅದರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದೇ ಟಿ ವಿಯಲ್ಲಿ ಇಷ್ಟು ಉದ್ದ ಹಿಡಿತಾ ಇರ್ತಾರೆ, ಯಾರು ನೋಡ್ತಾರೆ? ಯಾಕೆ ಬೇಕು ನ್ಯೂಸು? ದುಡ್ಡು ಬಂದರೂ ಸಾಕು, ಹಂಗೆ ಏನು ಗೊತ್ತಾಗಲ್ಲ ನಮಗೆ. ಅವ್ರು ಹಾಕಿದ್ದು ನಾವು ನೋಡ್ಕೊತೀವಿ ಅಷ್ಟೇ. ಚುನಾವಣೆಗೆ ಸಂಬಂಧಿಸಿದ ಅಪ್ಡೇಟ್ಗಳನ್ನು ಎಷ್ಟು ಜನ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ದಾರೆ? ಎಷ್ಟು ಜನ ನ್ಯೂಸ್ ಚಾನಲ್ ನೋಡೋದನ್ನು ಬಿಟ್ಟು ಯೂಟ್ಯೂಬ್ ಚಾನಲ್ಗಳನ್ನು ನೆಚ್ಚಿಕೊಂಡಿದ್ದಾರೆ? ಯೂಟ್ಯೂಬು ಡಾಕ್ಟರ್ ಬ್ರೋ ನೋಡ್ತೀವಿ. ವಿಶ್ವಾಸ ಇಟ್ಟು ನೋಡೋ ಅಂಥ ಚಾನಲ್ ಅಂದರೆ ಈಗ ಸದ್ಯಕ್ಕೆ ಅಂದರೆ ಚಂದನ ಒಂದಿದೆ. ಕನ್ನಡ ಚಾನಲ್ಗಳನ್ನು ಮಾತ್ರ ನೋಡೋರು ಎಷ್ಟು ಮಂದಿ? ಇಂಗ್ಲಿಷ್ ಮತ್ತು ಹಿಂದಿ ಚಾನಲ್ಗಳನ್ನು ವೀಕ್ಷಿಸುವವರು ಎಷ್ಟು ಜನ? ನೋಡಲ್ಲ. ಇಲ್ಲ. ಈಗ ಮತ್ತೆ ಎಲೆಕ್ಷನ್ ನ್ಯೂಸ್ ಬೇಕು ಅಂತಂದ್ರೆ ಏನು ನೋಡ್ತೀರಾ? ಅಂದ್ರೆ ಪೇಪರ್ ಫಾದರ್ ಹತ್ರ ಕೇಳ್ಕೊಂತೀವಿ ಅಷ್ಟೇ, ಅವ್ರು ಹೇಳ್ತಿದ್ರೆ ಕೇಳಿಸ್ಕೊಂತಾ ಇರ್ತೀವಿ. ಇದರಲ್ಲಿ ಈಗ 1 ತಿಂಗಳಿಂದ ಟಿ ವಿ ನೋಡೋದೇ ಬಿಟ್ಬಿಟ್ಟಿದ್ದೀನಿ, ಯಾಕಂತ ಗೊತ್ತಿಲ್ಲ. ಈ ಸರ್ತಿ ಚುನಾವಣಾ ಅಪ್ಡೇಟ್ಗಳನ್ನು ಜನ ಹೆಚ್ಚು ನೋಡಿದ್ದು ಟಿವಿ ಚಾನಲ್ಗಳಲ್ಲೋ ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲೋ? ಎಲೆಕ್ಷನಲ್ಲಿ ಕರೆಕ್ಟಾಗಿದ್ರು 10 ಸುಳ್ಳು ಹೇಳ್ತಾರೆ. ಚಾನಲ್ ಮೇಲೆ ನಂಬಿಕೆ ಇಲ್ಲ. ಚಾನಲ್ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ಯಾಕೆಂದರೆ ಪಬ್ಲಿಕ್ನೇ ಡೈವರ್ಟ್ ಮಾಡಿ ಬಿಟ್ಬಿಡ್ತಾರೆ. ಯೂಟ್ಯೂಬಲ್ಲಿ ಫಸ್ಟು ಟಿ ವಿ ಚಾನಲ್ಗಿಂತ ಯೂಟ್ಯೂಬ್ ಚಾನಲ್ಗಳಲ್ಲೇ ಒಳ್ಳೇದು ಬರುತ್ತೆ. ಟಿ ವಿ ಚಾನಲ್ಗಳು ಸರಿ ಇಲ್ಲ ಅಂತ ಹೇಳೋರು ಎಷ್ಟು ಜನ? ಯಾರಿಗೆ ಯಾವ ಚಾನಲ್ ಇಷ್ಟ, ಯಾರಿಗೆ ಯಾವ ಚಾನಲ್ ಅಂದರೆ ಆಗೋದೇ ಇಲ್ಲ. ರವೀಶ್ ಕುಮಾರ್ ಅವ್ರದ್ದು ಯೂಟ್ಯೂಬಲ್ಲಿ ಜಾಸ್ತಿ ಬರ್ತಾಯಿದೆ. ಇವಾಗ ಸೋಷಿಯಲ್ ಮೀಡಿಯಲ್ಲಿ ಬರ್ತಾಯಿದ್ದಲ್ಲ, ಅವರು ನಿಜ ತೋರಿಸ್ತಾರೆ. ಟಿ ವಿ ಚಾನಲೆಲ್ಲ ಬಕ್ವಾಸ್, ಏನು ಸರಿಯಾಗಿ ತೋರಿಸಲ್ಲ. ನಾನು ನ್ಯೂಸೇ ನೋಡಲ್ಲ. ಆ್ಯಕ್ಚುಲಿ ಮೂವಿ ಅದು ಇದು ನೋಡಿಕೊಂಡು ಮನೇಲಿ ಇರ್ತೀನಿ, ನ್ಯೂಸ್ ನೋಡಲ್ಲ. ಕೆಲವು ಅದೇ ಚಾನಲ್ಗಳೇ ಕೆಲವರು ಆ ಪಕ್ಷ ಈ ಪಕ್ಷ ಅಂತ ಅವರೇ ಫಿಕ್ಸ್ ಆಗಿಬಿಟ್ಟವ್ರು. ಅಂಥವ್ರಿಗೆ ಏನು ಹೇಳೋಕ್ಕಾಯ್ತದೆ? ಕನ್ನಡ ಚಾನಲ್ಗಳು ಅಂದರೆ ಎಲ್ಲ ಸೇಲ್ ಆಗಿರ್ಬೇಕು ಮೋಸ್ಟ್ಲಿ. ಈ ಬಗ್ಗೆ ಬೆಂಗಳೂರಿನವ್ರ ಜೊತೆ ಮಾತಾಡಿಸಿದಾಗ ಬೆಂಗಳೂರಿನವ್ರು ಹೇಳಿರೋದು ಈ ರೀತಿ ಇದೆ. ಸತ್ಯ ಅಂತ ಯಾರು ಹೇಳ್ತಾರೆ ಸರ್? ಅರ್ಧ ಸುಳ್ಳು ನಿಜ ಹೇಳ್ತಾರೆ. ಸತ್ಯ ಎಲ್ಲ ಟಿ ವಿಯವರು ಹೇಳೋದೆಲ್ಲ ಸತ್ಯನೇ ಇಲ್ಲ. ಒಂದು ಕರೆಕ್ಟಾಗಿ ಹೇಳಿದ್ರೆ ಎಲ್ಲನೂ ಒಂದು 10 ಸುಳ್ಳು ಇರುತ್ತೆ. ನೋಡ್ತೀವಿ, ಹಿಂದಿನೂ ನೋಡ್ತೀವಿ, ಕನ್ನಡನೂ ನೋಡ್ತೀವಿ. ಇಲ್ಲ, ನಾವು ಎಲ್ಲ ಚಾನಲ್ಗಳನ್ನೂ ನೋಡ್ತೀವಿ. ಒಂದೊಂದರಲ್ಲಿ ಒಂದೊಂದು ಥರ ಕೊಡ್ತಾ ಇರ್ತಾರೆ. ಅದರಲ್ಲಿ ಯಾವುದು ಸರಿಯಾಗಿರುತ್ತೆ ಅದನ್ನು ನಾವೇನು ಚೂಸ್ ಮಾಡೋಕ್ಕಾಗಲ್ಲ. ಕುತೂಹಲ ಇರುತ್ತೆ, ಒಂದೊಂದು ಚಾನಲ್ನು ಚೇಂಜ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಅವ್ರ ಚಾನಲ್ನವರು ಅವರವ್ರ ಸಮೀಕ್ಷೆ ರೀತಿಯಲ್ಲಿ ಅವರ ದಿಕ್ಕಿನಲ್ಲಿ ನೋಡ್ಕೊಂಡು ಮಾಡಿರ್ತಾರೆ. ಅದನ್ನು ನಿಜ ಅಂತ ಹೇಳೋಕ್ಕಾಗಲ್ಲ ಅಥವಾ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡಿರ್ತಾರೆ, ಅದನ್ನು ನಾವು ಒಪ್ಕೊಳ್ಬೇಕು ನಾಳೆ ಫೈನಲ್ ರಿಸಲ್ಟ್ ಬರೋವರೆಗೂ. ಸ್ವಲ್ಪ ಇದೆ, ಸ್ವಲ್ಪ ಇಲ್ಲ ಸತ್ಯ ಇದೆ, ಸ್ವಲ್ಪ ಸತ್ಯ ಇಲ್ಲ. ಜಾಸ್ತಿ ಟಿವಿ ನೋಡಲ್ಲ ಅನ್ಸುತ್ತೆ. ಇಲ್ಲ, ನೋಡಲ್ಲ. ಅದಕ್ಕೆ ಹೇಳಿದ್ದು ನಾನು ನೋಡ್ತಾರೆ ಸರ್. ಈಗ ನ್ಯೂಸ್ ಬೇಕು ಅಂದರೆ ಏನು ನೋಡ್ತೀವಿ? ಪೇಪರ್ ಹೊತ್ತು ಅಷ್ಟೇ, ಪೇಪರ್ ಓದ್ಕೊಳ್ತೀವಿ. ಎಲ್ಲಿ ನಾವು ಬರ್ತೀವಿ, ಬೆಳಿಗ್ಗೆ ಡ್ಯೂಟಿ ಕೆಲಸ ಮಾಡ್ತೀವಿ, ರಾತ್ರಿ 10 ಗಂಟೆ ಮನೆ ಹೋಗ್ತೀವಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಹಿಂದಿ ಮೀನ್ಸ್ ರವೀಶ್ ಕುಮಾರ್ ಇಸ್ ವೆರಿ ಗುಡ್. ಹಾಂ, ರವೀಶ್ ಕುಮಾರ್ ಮೊದಲು ಎನ್ ಡಿ ಟಿ ವಿಯಲ್ಲಿ ಇದ್ರಲ್ಲ, ರವೀಶ್ ಕುಮಾರ್ ಈಸ್ ವೆರಿ ಬೆಸ್ಟ್. ರಿಯಾಲಿಟಿ ಏನು ಗ್ರೌಂಡ್ ರಿಪೋರ್ಟ್ ಅವ್ರು ತೋರಿಸ್ತಾರೆ. ಯಾರು ಇವರು ರವೀಶ್ ಕುಮಾರ್ ಅವರು ಮೀನ್ಸ್ ಬೇರೆ ಬೇರೆ ಇದೆಲ್ಲ ಬೇರೆ ಬೇರೆ ನ್ಯೂಸ್ ಎಲ್ಲ ತೋರಿಸ್ತಾರೆ. ಧ್ರುವ ರಾಠಿ ಅವ್ರದ್ದು ನೋಡ್ತೀನಿ. ಅವನು ಈಸ್ ವೆರಿ ಗುಡ್. ಅವ್ರು ಚೆನ್ನಾಗಿ ತೋರಿಸ್ತಾರೆ. ಆಮೇಲೆ ಇನ್ನು ಕೆಲವು ಜನ ಚೆನ್ನಾಗಿದ್ದಾರೆ ಅದರಲ್ಲಿ. ಅವರು ಮೀನ್ಸ್ ಯೂಟ್ಯೂಬಲ್ಲಿ ನೋಡ್ತಾರಲ್ಲ, ಅವ್ರು ರಿಯಾಲಿಟಿ ತೋರಿಸ್ತಾರೆ. ಇವರು ಮೀನ್ಸ್ ಇವಾಗ ಇದೆಯಲ್ಲ, ಇವಾಗ ಫೇಕ್ ನ್ಯೂಸ್ ಜಾಸ್ತಿ ತೋರಿಸ್ತಾರೆ. ಯಾವುದು ಎಲ್ಲ ಸತ್ಯ ಇರಲ್ಲ, ಎಲ್ಲ ನಿಜ ಇರಲ್ಲ. ಅದರಲ್ಲಿ ಅದು ಇರುತ್ತೆ, ಇದು ಇರುತ್ತೆ, ಎರಡೂ ಇರ್ತದೆ. ಈಗ ಸದ್ಯಕ್ಕೆ ಈಗ ಬರ್ತಾ ನಂಬಿಕೆ ಇಲ್ಲ. ಇವಾಗ ಎಲ್ಲಾದ್ರೂ ಈಗ ಇದಾಗ್ಬಿಡ್ತಾರೆ, ದುಡ್ಡುಗೋಸ್ಕರನೇ ಅಂತ ಅಡಿಟ್ ಆಗ್ತಾಯಿದ್ರೆ ಅದರಿಂದ ಹೇಳೋಕ್ಕೂ ಆಗಲ್ಲ. ಈಗ ಅವ್ರಿಗೂ ನಡಿಬೇಕು ಅಂದರೆ ಇಡೋಕ್ಕಾಗಲ್ಲ. ಕೆಲವೊಂದೊಂದು ಎಪಿಸೋಡ್ಗಳು ನಂಬೋಕ್ಕಾಗಲ್ಲ, ಕೆಲವೊಂದು ಎಪಿಸೋಡ್ಗಳು ಸತ್ಯ ಅನಿಸುತ್ತೆ. ಇಲ್ಲ, ಎಲ್ಲ ಸುಳ್ಳೆ, 100% ಎಲ್ಲ ಸುಳ್ಳೆ. ಆದರೂ ನೋಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಮನೇಲಿ ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ? ಬರೀ ಮೋದಿದೇ ತೋರಿಸ್ತಾರೆ. ರಾಹುಲ್ನಲ್ಲಿ ತೋರಿಸ್ತಾ ಇದ್ದಾರೆ ಅವರು. ಬರೀ ಮೋದಿ ಬಗ್ಗೆನೇ ತೋರಿಸ್ತಾರೆ. ಪ್ರತಿ ಒಂದೂ ಸುಳ್ಳು ಹೇಳಿಕೆ ಅಂತಲೇ ಅಡ್ಡಾಡ್ತಾರೆ. ಈಗ ಎಕ್ಸಿಟ್ ಪೋಲ್ ನಿನ್ನೆಯಿಂದ ಬರ್ತಾ ಇದೆ, ನೋಡಿದ್ದೀರಾ ನೀವು? ಖಂಡಿತ ನೋಡ್ತಾ ಇದ್ದೀನಿ. ನಮಗೆ ಕಾಂಗ್ರೆಸ್. ಎಕ್ಸಿಟ್ ಪೋಲನ್ನು ನೋಡಬೇಕಾದ್ರೆ ಎಕ್ಸಿಟ್ ಪೋಲಲ್ಲಿ ನೋಡಬೇಕಂದ್ರೆ ಒಂದೊಂದು ನ್ಯೂಸ್ನವ್ರು ಒಂದೊಂದು ತೋರಿಸ್ತಾ ಇದ್ದಾರೆ, ಸರಿನಾ? ಈಗ ಬಂದ್ಬಿಟ್ಟು ಒಂದು ನ್ಯೂಸ್ ಚಾನಲಲ್ಲಿ ತೋರಿಸ್ತಾರೆ 335 BJP ತೋರಿಸ್ತಾ ಇದ್ದಾರೆ, 175ರಿಂದ 180 ಕಾಂಗ್ರೆಸ್ ತೋರಿಸ್ತಾ ಇದ್ದಾರೆ. ಔಟರ್ ಬಂದ್ಬಿಟ್ಟು 23ರಿಂದ 24 ತೋರಿಸ್ತಾ ಇದ್ದಾರೆ ಅಷ್ಟೇ. ನಮಗೆ ಅನಿಸಿದ ಮಟ್ಟಿಗೆ ನಮ್ಮ ಅಭಿಪ್ರಾಯ ಎಲ್ಲ ಸುಳ್ಳೇ. ಇದು ಚಾನಲ್ಗಳ ಮೇಲೆ ವಿಶ್ವಾಸ ಇಡಬೇಕು ಅಂದರೆ ಇವಾಗ ಮೇಯ್ನು ನ್ಯೂಸ್ನವರು ಎಲ್ಲ ಹೇಳ್ತಾರೆ ಅಂದರೆ ಜನ ನಂಬೋದೇ ಅದು.
ನೀವು ಒಂದು ಚಾನಲಲ್ಲಿ ಒಂದು ಹೇಳ್ತೀರಾ, ನೀವು ಅದಕ್ಕೆ ಇನ್ನೊಬ್ರು ಆಪೋಸಿಟ್ ಹೇಳ್ತೀರಾ, ಜನ ನಂಬೋದೇ ಅದು. ಅದೇನಾಗುತ್ತೆ, ಇನ್ನೂ 4 ಊರೆಲ್ಲ ಇನ್ನೂ 4 ಆಗಿರುತ್ತದೆ. ಇವಾಗ ಒಂದು ಇದು ಇನ್ಸಿಡೆಂಟ್ ಹಿಡಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಆಗೋದಿಲ್ಲ. ಇನ್ನೊಂದು ಇನ್ಸಿಡೆಂಟ್ ಬರುತ್ತೆ ಅಂತ ಅದ್ರ ಹಿಂದ್ಗಡೆ ಹೋಗ್ಬಿಡ್ತಾರೆ. ಅದು ಮರ್ತೋಗೇ ಇರ್ತಾರೆ, ಇನ್ನೊಂದು ವಾರಕ್ಕೆ ಮರ್ತೋಗೇ ಇರ್ತಾರೆ. ಯಾರಿಗೂ ಏನು ಜ್ಞಾಪನದಲ್ಲೇ ಇರಲ್ಲ ಜನಗಳ ಇದರಲ್ಲಿ. ಹಾಂ ಸರ್, ಎಕ್ಸಿಟ್ ಪೋಲಲ್ಲಿ ಒಬ್ಬೊಬ್ರದ್ದು ಒಂದೊಂದು ಅನಿಸಿಕೆ ಇದೆ. ಯಾರೂ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆಯಿತಾ? ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ? ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ನೋಡಿ ಸರ್, ಮೇನ್ ರಿಸಲ್ಟೇ ಸರ್. ಎಕ್ಸಿಟ್ ಪೋಲ್ ಏನು ಸಮೀಕ್ಷೆ ಸರ್. ನೀವು ಏನಾನ ಹೇಳ್ಬೋದು, ನಿಮ್ಮ ಚಾಯ್ಸ್ ಅಂದರೆ ನಿಮ್ಗೆ ಇಡ್ಲಿ ಇಷ್ಟ, ಅವ್ರಿಗೆ ದೋಸೆ ಇಷ್ಟ, ಆ ಥರ ಬೇರೆ ಬೇರೆ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ನೋಡ್ತೀನಿ. ಪ್ರತಿಯೊಂದು ಚಾನಲು ಒಂದಲ್ಲ ಒಂದು ಪಾಲಿಟಿಕ್ಸ್ನ ಇನ್ಫ್ಲೂಯೆನ್ಸ್ ಆಗಿದ್ದೇ ಇರುತ್ತೆ. ಸೊ ಹೀಗಾಗಿ ನಾನು ಮಲ್ಟಿಪಲ್ ಚಾನಲ್ಸ್ ನೋಡ್ತೀನಿ ಸರ್. ಈಗ ಯಾವುದೇ ನ್ಯೂಸ್ ಆದ್ರೂ ನ್ಯೂಸ್ ಸ್ಟಾರ್ಟ್ ಮಾಡ್ತಾ ಇರುತ್ತೆ, ಯಾವುದು ಎಂಡ್ ಮಾಡೋದಿಲ್ಲ. ಸೊ ಹೀಗಾಗಿ ವಿಶ್ವಾಸ ಅಂತ ಕಂಪ್ಲೀಟಾಗಿ ಯಾವುದೂ ಇರೋದಿಲ್ಲ. ಏನು ಸರ್, ಬರ್ತಾ ಇದೆ ನೋಡ್ತಾ ಇರ್ತೀವಿ ಅಷ್ಟೇ. ನ್ಯೂಸ್ ಸತ್ಯ ಅಂತ ಅನಿಸುತ್ತಾ? ಒಂದೊಂದು ಸಾರಿ ಸತ್ಯ ಅನಿಸುತ್ತೆ, ಒಂದೊಂದು ಸಾರಿ ಫೇಕ್ ಅನಿಸುತ್ತೆ. ಮೋದಿ ಗೆದ್ದ ಅಂತಾರೆ, ಅದೇ ಮೋದಿ ಗೆದ್ದ ಅಂತಾರೆ 400 ಸೀಟು ಅಂತಾರೆ, ಒಬ್ಬರು 300 ಸೀಟು ಅಂತಾರೆ, ಒಬ್ಬರು ರಾಹುಲ್ ಗಾಂಧಿ 150 ಸೀಟು ಅಂತಾರೆ. ಅದು ಹೇಳೋಕ್ಕಾಗಲ್ಲ. ನೀವು ಚಾನಲೆಲ್ಲ ಓಡಾಡ್ತೀರಾ, ನಿಮ್ಗೇನು ಸಪೋರ್ಟ್ ಮಾಡ್ತಾರೆ? ಏನು ಮಾಡಲ್ಲ, ಸಂಬಳ ಒಂದು ಕೊಡ್ತಾರೆ. ನಮಗೇನು ಕೆಲಸ ನಾವು ಮಾಡಲೇಬೇಕು. ಸುಮ್ಮನೆ ಟೈಮ್ಗೆ ಏನೈತೆ ಚಾನಲ್ ತೋರಿಸ್ತಾರೆ, ಮೋದಿ ಗೆದ್ದ, ಸಿದ್ದರಾಮಯ್ಯ ಗೆದ್ದ, ಅದು ಸಂತೋಷ.